ಪ್ರಾತಃ ಮುರಳಿ, ದಿವ್ಯ ಸಂದೇಶ, ಶ್ರೇಷ್ಠ ಮಾತು, ಮಾನ ಅಪಮಾನ, ಹೊಗಳಿಕೆ ತೆಗಳಿಕೆ, ಸುಖ ದುಃಖ ಇವೆಲ್ಲವನ್ನು ಸಹಿಸುವ ಶಕ್ತಿಯಲ್ಲಿ ನಡೆದುಕೊಳ್ಳಿ. ನಿಮ್ಮ ಸುಖದ ಕಾಲದ ಅರಿವಾಗಿದೆ. ಪ್ರಶ್ನೆ: ತಂದೆ ಯಾವ ಎಚ್ಚರಿಕೆ ನೀಡುತ್ತಾರೆ? ಉತ್ತರ: ಮಕ್ಕಳೇ, ತಂದೆಯ ಮೇಲೂ ಅಥವಾ ಒಬ್ಬರ ಮೇಲೊಬ್ಬರು ಮುನಿಸಿಕೊಳ್ಳಬಾರದು. ಮುನಿಸಿಕೊಳ್ಳುವುದರಿಂದ ನಿಮ್ಮದೇ ಸದ್ಗತಿಯ ದಾರಿ ತಪ್ಪುತ್ತದೆ. ದೈವಿ ಶಿಕ್ಷಣವನ್ನು ಬಿಟ್ಟರೆ ಬಹಳ ಕಠಿಣ ಶಿಕ್ಷೆ ಸಿಗುತ್ತದೆ. ಆದ್ದರಿಂದ ಎಲ್ಲರೊಂದಿಗೆ ಪ್ರೀತಿಯಿಂದ ಶಾಂತಯುತವಾಗಿ ನಡೆಯಬೇಕು. ಸರಳ ವಿವರಣೆ ಮತ್ತು ಉದಾಹರಣೆಯೊಂದಿಗೆ. ಬಾಬ್ದಾದಾ ಅಂದರೆ ಶಿವತಂದೆ ಹೇಳಿದರು, ಮಕ್ಕಳೇ, ಈ ಜಗತ್ತಿನಲ್ಲಿ ಸುಖ ದುಃಖ ಹೊಗಳಿಕೆ ತೆಗಳಿಕೆ ಎಂದೆಂದಿಗೂ ಇರುತ್ತದೆ. ಆದರೆ ನೀವು ಯೋಗ್ಯ ಆತ್ಮರಾಗಬೇಕಾದರೆ ಇವೆಲ್ಲವನ್ನು ಸಹಿಸಬೇಕು. ಉದಾಹರಣೆ: ಹೂವು ಸುಗಂಧ ನೀಡುತ್ತದೆ. ಈವನ್ ವೆನ್ ಕಲ್ಲು ಎಸೆದರೂ ಸಹ ಹೂವು ಎಂದು ಇಲ್ಲಿ ಅಂದರೆ ಬರುವುದರಿಂದ ಶ್ರೇಷ್ಠ ಭಾಗ್ಯ ಸಿಗುತ್ತದೆ. ಆದರೆ ಕೆಲವು ಮಕ್ಕಳು ಕಠಿಣ ಪರಿಸ್ಥಿತಿ ಎದುರಿಸದೆ ಸೋತು ಬಿಡುತ್ತಾರೆ. ಇಲ್ಲಿ ಅಂದರೆ ಬ್ರಹ್ಮ ತಂದೆಯ ಮಾಧ್ಯಮದಲ್ಲಿ ಬರುವುದರಿಂದ ಶ್ರೇಷ್ಠ ಭಾಗ್ಯ ಸಿಗುತ್ತದೆ. ಆದರೆ ಕೆಲವು ಮಕ್ಕಳು ಕಠಿಣ ಪರಿಸ್ಥಿತಿಯನ್ನು ಎದುರಿಸದೆ ಸೋತು ಬಿಡುತ್ತಾರೆ. ಅವರು ಬ್ರಾಹ್ಮಣಿಯರ ಮೇಲೂ ಅಥವಾ ತಂದೆಯ ಮೇಲೂ ಕೂಡ ಮುನಿಸಿಕೊಳ್ಳುತ್ತಾರೆ. ಸೂಚನೆ: ಎಲ್ಲರೊಂದಿಗೆ ಬಾಂಧವ್ಯ ಬೆಳೆಸಿ ಒಬ್ಬ ತಂದೆಯನ್ನು ನೆನಪಿಸಿಕೊಳ್ಳಿ. ಅಂದರೆ ಎಲ್ಲ ವಿಕರ್ಮಗಳಿಗೂ ವಿಮೋಚನೆ ಸಿಗುತ್ತದೆ. ಧಾರಣೆಗಳು: ಮೆಮೊರೈಸ್ ಮಾಡಲು. ಏನಾದರೂ ಸಮಸ್ಯೆ ಉಂಟಾದರೂ ವಿದ್ಯೆ ಅಂದರೆ ಜ್ಞಾನ ಬಿಡಬೇಡಿ. ಈ ಪವಿತ್ರ ಶಿಕ್ಷಣವೇ ನಿಮಗೆ ದೇವತೆ ಪದವಿ ನೀಡುತ್ತದೆ. ಯಾರು ತಪ್ಪು ಮಾಡಿದರು ಎಂಬುದನ್ನು ಮುಚ್ಚಿಟ್ಟರೆ ನಿಮ್ಮದೇ ಪಾಪ. ತಂದೆಗೆ ಹೇಳಿ ಅವರಿಂದ ಸೂಚನೆ ಪಡೆಯಿರಿ. ವರದಾನ: ಶರೀರದ ಆರೋಗ್ಯ, ಮನಸ್ಸಿನ ಖುಷಿ, ಧನದ ಸಮೃದ್ಧಿಯಿಂದ ಶ್ರೇಷ್ಠ ಭಾಗ್ಯವಂತರಾಗಿರಿ. ಯೋಗದಿಂದ ರೋಗವಿಲ್ಲದ ಶರೀರ, ಮನಃಶಾಂತಿ, ಜ್ಞಾನದಿಂದ ಸಕಲ ಸಂಪತ್ತು. ತಾತ್ವಿಕ ಧನ ಸಂಪತ್ತು ಅಂದರೆ ಜ್ಞಾನ ಇರುವವರಿಗೆ ಪ್ರಕೃತಿಯು ಸಹಕರಿಸುತ್ತದೆ. ಸ್ಲೋಗನ್: ನೆನಪು ಪ್ಲಸ್ ಸೇವೆ ಡಬಲ್ ಲಾಕ್. ಇದು ಸುರಕ್ಷತೆ ಆಗಿದೆ. ನಿತ್ಯ ಮೌಲ್ಯ ಮಾರಲ್ ಸಮರಿ. ಆದರ್ಶ ಜೀವನಕ್ಕೆ ಮುನಿಸು ಮಾಡಬೇಡಿ. ಮೌನದಲ್ಲಿರು. ಮಧುರವಾಗಿ ಮಾತನಾಡಿ. ಕಷ್ಟ ಸಮಯದಲ್ಲೂ ವಿಶ್ವಾಸ ಕಳೆದುಕೊಳ್ಳಬೇಡಿ. ನಿಮ್ಮ ಶ್ರೇಷ್ಠ ದಿನಗಳು ಸಮೀಪದಲ್ಲಿವೆ.